ಹಾಯ್ ಹಲೋ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸುರೇಮ್ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹ್ಯಾಪಿ ವಾರ, ಮಂಗಳವಾರ, ಎಲ್ಲರೂ ಸೇರಿ ವಿಶ್ವಕ್ಕೆ ಮತ್ತು ಭೂತಾಯಿಗೆ ಮಾಡೋಣ ನಮಸ್ಕಾರ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋನು ಶುರು ಮಾಡೋಣ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಾವು ಪ್ರತಿನಿತ್ಯ ಧ್ಯಾನದ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೇವೆ ಸ್ನೇಹಿತರೆ. ಅದೇ ಥರ ಇವತ್ತಿನ ವಿಷಯದಲ್ಲಿ ಬಹಳ ಮುಖ್ಯ ಅಂತಲೇ ನಾವು ಹೇಳ್ಬೋದು ಸ್ನೇಹಿತರೆ. ನಮ್ಮ ಆರೋಗ್ಯಕ್ಕೆ ಮತ್ತು ನಮ್ಮ ಆರೋಗ್ಯದಲ್ಲಿ ನಮ್ಮ ಅಂಗಾಂಗಗಳಿಗೆ ಯಾವ್ಯಾವ ಥರ ಪೋಷಕಾಂಶಗಳು ಯಾವ್ಯಾವ ತರಕಾರಿಗಳಿಂದ ಸಿಗ್ತಾವೆ ಅಂತ ಹೇಳ್ಬಿಟ್ಟು ನಾವು ತಿಳಿಸ್ಕೊಡತಕ್ಕಂಥದ್ದು ಆಗ್ತಿದೆ ಸ್ನೇಹಿತರೆ. ಅದೇ ಥರ ಸ್ನೇಹಿತರೆ, ಇವತ್ತು ನಾನು ನಿಮಗೋಸ್ಕರ ನೋಡಿ 2 ತರಕಾರಿನ ತೊಗೊಂಬಂದಿದ್ದೀನಿ. ಒಂದು ಇದು ಕಾಯಿ ತರಕಾರಿ ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ಹಾಗಲಕಾಯಿ. ಸೊ ನೀವೆಲ್ಲ ನೋಡಿರ್ತೀರಲ್ವಾ, ಇವತ್ತು ನಾನು ವಿಶೇಷವಾಗಿ ಹಾಗಲಕಾಯಿ. ಸೊ ಹಾಗಲಕಾಯಿ ಇದನ್ನು ನಾವು ಬಳಸೋದ್ರಿಂದ ಇದರಲ್ಲಿರೋ ಅಂಶಗಳು ನಮಗೆ ನಮ್ಮ ದೇಹಕ್ಕೆ ಯಾವ್ಯಾವ ಅಂಗಾಂಗಗಳಿಗೆ ಉಪಯೋಗಗಳು ಆಗ್ತಾವೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮತ್ತು ಇದು ಒಂದಾಯಿತು. ಆಮೇಲೆ ಇದು ನೋಡಿ ಸ್ನೇಹಿತರೆ, ಇದು ನಾವು ಪ್ರತಿನಿತ್ಯ ಬಳಸತಕ್ಕಂಥದ್ದು ಸ್ನೇಹಿತರೆ. ಇದು ಬಂದ್ಬಿಟ್ಟು ಕರಿಬೇವು ಸೊಪ್ಪು. ಸೊ ಈ ಕರಿಬೇವು ಸೊಪ್ಪಿಂದ ನಾವು ಇದನ್ನು ಆಹಾರ ಪದಾರ್ಥವಾಗಿ ತಗೊಳ್ತೀವಿ ಮತ್ತು ಇದನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಇರತಕ್ಕಂಥ ಅಂಗಾಂಗಗಳಿಗೆ ಯಾವ ಭಾಗಕ್ಕೆ ಇದು ಅನುಕೂಲ ಮಾಡಿಕೊಳ್ಳುತ್ತೆ ಮತ್ತು ಇದರ ಉಪಯೋಗಗಳು ಏನಂತ ಹೇಳ್ಬಿಟ್ಟು ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಬನ್ನಿ ಸ್ನೇಹಿತರೆ, ಈಗ ನಾವು ಧ್ಯಾನವನ್ನು ಮಾಡೋಣ. ಧ್ಯಾನದ ಜೊತೆಗೆ ನಿಮಗೆ ಇವತ್ತು ಹಾಗಲಕಾಯಿ ಮತ್ತು ಕರಿಬೇವು ಸೊಪ್ಪಿನ ಅಂಶಗಳು ಏನೆಲ್ಲ ಸಿಗ್ತಾವೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಹಾಗಾದರೆ ಬನ್ನಿ, ಈಗ ನಾವು ಧ್ಯಾನವನ್ನು ಮಾಡೋಣ ಸ್ನೇಹಿತರೆ. ಪ್ರತಿನಿತ್ಯ ನಾವು ಧ್ಯಾನ ಮಾಡೋದ್ರಿಂದ ಪ್ರತಿನಿತ್ಯ ನಾವು ಆರೋಗ್ಯವಾಗಿರ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ, ನೀವು ಕೂಡ ಪ್ರತಿನಿತ್ಯ ಧ್ಯಾನವನ್ನು ಮಾಡಿ. ಒಂದು 15 ನಿಮಿಷದಿಂದ ಅರ್ಧ ತಾಸಿನವರೆಗೂ ಅಥವಾ ವ್ಯಾಯಾಮ ಅಥವಾ ನಿಮಗೆ ಯಾವ ಥರ ಬೇಕು ಧ್ಯಾನ ವ್ಯಾಯಾಮ, ಆಮೇಲೆ ನಿಮಗೆ ಏನು ಅನಿಸುತ್ತೆ ನಿಮಗೆ ಸ್ವಲ್ಪ ವಾಕಿಂಗ್ ಮಾಡೋದು, ಈ ಥರ ಮಾಡೋದ್ರಿಂದ ಸ್ನೇಹಿತರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಸೊ ಅದಾಗಿ ನಾವು ಪ್ರತಿನಿತ್ಯ ಧ್ಯಾನವನ್ನು ಮಾಡೋಣ, ಆರೋಗ್ಯವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋಣ ಸ್ನೇಹಿತರೆ. ಸೊ ಬನ್ನಿ, ಈಗ ನಾನು ಧ್ಯಾನವನ್ನು ಶುರು ಮಾಡ್ತೀನಿ. ನೋಡಿ ಸ್ನೇಹಿತರೆ, ನೀವು ಧ್ಯಾನವನ್ನು ಮಾಡುವಾಗ ಯಾವುದೇ ಕಾರಣಕ್ಕೂ ಭೂಮಿ ಮೇಲೆ ಹಾಗೆ ಡೈರೆಕ್ಟಾಗಿ ಕೂರೋಂಗಿಲ್ಲ. ಯಾಕಂತಂದರೆ ಅಲ್ಲಿ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಇದು ಏನು ಪಾಸಿಟಿವ್ ಎನರ್ಜಿ ಮತ್ತು ನೆಗೆಟಿವ್ ಎನರ್ಜಿ ಅನ್ನೋತಕ್ಕಂಥದ್ದು ಇರುತ್ತೆ. ಅದಾಗಿ ನಮಗೆ ಕೆಳಗಡೆ ಕೂರೋದ್ರಿಂದ ನಮಗೆ ಆದಷ್ಟು ನೆಗೆಟಿವ್ ಎನರ್ಜಿ ಬರೋತಕ್ಕಂಥದ್ದಾಗತ್ತೆ. ಅದರಿಂದ ನಮಗೆ ಯೋಗ ಮ್ಯಾಟು ಅಥವಾ ಯಾವುದಾದ್ರೂ ನಮ್ಮ ಮನೇಲಿ ಇರತಕ್ಕಂಥ ಚೆನ್ನಾಗಿರೋ ಒಂದು ಬೆಡ್ಶೀಟು, ನೀವು ಆರಾಮಾಗಿ ಒಂದು ಚಾಪೆನೋ ಅದನ್ನು ಹಾಕ್ಕೊಂಡು ಅದರ ಮೇಲೆ ಕುಳಿತುಕೊಂಡು ಧ್ಯಾನವನ್ನು ಮಾಡೋದು ಉತ್ತಮ ಸ್ನೇಹಿತರೆ. ಅದರಿಂದ ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಭೂಮಿ ಮೇಲೆ ಕೂತ್ಕೊಳ್ಬೇಡಿ. ಒಂದು ಯೋಗ ಮ್ಯಾಟೋ ಅಥವಾ ನಮ್ಮ ಮನೆಯಲ್ಲಿರತಕ್ಕಂಥ ಒಂದು ಚಾಪೆನೋ ಚೆನ್ನಾಗಿರೋ ಬೆಡ್ಶೀಟನ್ನು ಹಾಕ್ಕೊಂಡು ನಾವು ಧ್ಯಾನವನ್ನು ಅಭ್ಯಾಸ ಮಾಡಬೇಕು ಸ್ನೇಹಿತರೆ. ಸೊ ಈಗ ನಾವು ಮ್ಯಾಟನ್ನು ಹಾಕ್ಕೊಂಡಿದ್ದೀವಲ್ಲ ಸ್ನೇಹಿತರೆ, ಈಗ ಮ್ಯಾಟವನ್ನು ಹಾಕ್ಕೊಂಡಿದ ನಂತರ ನಮಗೆ ಆರಾಮದಾಯಕ ಯಾವ ಥರ ಆಗುತ್ತೆ ನಿಮಗೆ ಆ ಥರ ಕಂಫರ್ಟಲ್ಲಿ ನೀವು ಕುಳಿತುಕೋಬೇಕು ಸ್ನೇಹಿತರೆ. ನೋಡಿ, ನನಗೆ ಈ ಥರ ಭಾಳ ಈಸಿ ಆಗುತ್ತೆ. ಸೊ ಅದರಿಂದ ನನಗೆ ಈ ಥರ ನಾನು ಕುಳಿತುಕೊಂಡಿದ್ದೀನಿ. ಈಗ ಆಯ್ತಲ್ಲ ಸ್ನೇಹಿತರೆ, ಸೊಂಟವನ್ನು ಮೊದಲು ನೇರಕ್ಕೆ ಮಾಡ್ಕೊಳ್ಳೋಣ. ಸೊಂಟವನ್ನು ನೇರವಾಗಿ ಮಾಡಿಕೊಂಡು ನಿಮಗೆ ನೋಡಿ, ಇದು ಚಿನ್ನ ಮುದ್ರ ಅಂತ ಹೇಳ್ತೀವಿ. ಚಿನ್ನ ಮುದ್ರ ಆಕಾರದಲ್ಲಿ ಈ ಥರ ಅದು ಕೂತ್ಕೊಂಡು ಇದು ಅಥವಾ ಧ್ಯಾನದ ರೂಪದಲ್ಲಿ ಹೀಗಾದರೂ ನೀವು ಕುಳಿತುಕೊಳ್ಳಬಹುದು ಸ್ನೇಹಿತರೆ. ಸೊ ಈಗ ನಾವು ಕುಳಿತುಕೊಂಡು ಸೊಂಟವನ್ನು ನೇರವಾಗಿ ಮಾಡಿಕೊಂಡು ಓಂಕಾರವನ್ನು ನಾವು ಮಾಡೋಣ ಬನ್ನಿ ಸ್ನೇಹಿತರೆ. ಓಂಕಾರವನ್ನು ಮಾಡಬೇಕಾದರೆ ನಿಧಾನವಾಗಿ ಉಸಿರನ್ನು ನಾವು ತೆಗೆದುಕೊಳ್ಳಬೇಕು ಸ್ನೇಹಿತರೆ. ನೋಡಿ, ಓ
ಹೋ ಈಗ ಸ್ನೇಹಿತರೆ ಕೈಯನ್ನು ರಿಲೀಸ್ ಮಾಡಿ, ಎರಡು ಕೈಯನ್ನು ಉಜ್ಜಿ ಮತ್ತು ನಿಮ್ಮ ಕಣ್ಣಿನ ರಕ್ತ ಮೇಲೆ ತೆಗೆದುಕೊಂಡು ಆರಾಮಾಗಿ ಕಣ್ಣನ್ನು ತೆರೆಯಿರಿ. ನೋಡಿ ಸ್ನೇಹಿತರೆ, ಎಷ್ಟು ಆನಂದವಾಗಿರುತ್ತಂದರೆ ನಾವು ಇದನ್ನು ಊಹೆ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಅದರಿಂದ ನೀವು ಪ್ರತಿನಿತ್ಯ ಧ್ಯಾನವನ್ನು ಮಾಡಿ ಇದನ್ನು ನೀವು ಅನುಭವಿಸಿ ಸ್ನೇಹಿತರೆ. ಇದು ತುಂಬ ಚೆನ್ನಾಗಿರುತ್ತೆ. ನಮ್ಮ ಉಸಿರಾಟಕ್ಕೆ ಇದು ಎಕ್ಸಸೈಸ್ ಆಗುತ್ತೆ ಸ್ನೇಹಿತರೆ. ನಾವು ಇದನ್ನು ವ್ಯಾಯಾಮವಾಗಿ ಮಾಡಬಹುದು. ಸೊ ಈಗ ನಾವು ಓಂಕಾರ ಮಾಡಿದ್ವಿ ನೋಡಿ. ಓಂಕಾರ ನಾವು ಮಾಡೋದ್ರಿಂದ ನಮ್ಮ ಕುತ್ತಿಗೆ ಭಾಗದಿಂದ ಕೆಳಭಾಗ ಎಲ್ಲವನ್ನು ಸ್ಪರ್ಶವನ್ನು ಕೊಡತಕ್ಕಂಥದ್ದು ನಮ್ಮ ಶ್ವಾಸಕೋಶಗಳಿಗೆ ಎಲ್ಲದರನ್ನು ಆ ಉಸಿರಾಟವನ್ನು ಹಿಡಿದುಕೊಂಡು ಎಲ್ಲವನ್ನು ಈ ಥರ ಕಾಲು ಬೆರಳುಗಳು, ಕೈ ಬೆರಳುಗಳು ಈ ಥರ ಅಲ್ಲಾಡಿಸ್ಕೊಂಡು ನಾವು ಓಂ ಅಂತ ಹೇಳ್ಬಿಟ್ಟು ಓಂಕಾರವನ್ನು ಮಾಡುವಾಗ ಅವೆಲ್ಲ ಅಂಗಾಂಗಗಳಿಗೆ ಸ್ಪರ್ಶ ನೀಡುತ್ತೆ ಮತ್ತು ಅವೆಲ್ಲ ಚಲನೆವಾಗುತ್ತೆ. ಅದಕ್ಕೆ ವ್ಯಾಯಾಮವನ್ನು ಕೊಡತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ಸೊ ಇದಕ್ಕೆ ಓಂಕಾರ ನಾವು ಪ್ರತಿನಿತ್ಯ ಮಾಡಬೇಕು. ಅದರ ಜೊತೆಗೆ ಈ ಥೈರಾಯ್ಡ್ ಸಮಸ್ಯೆ ಇರತಕ್ಕಂಥವ್ರು ಮತ್ತು ಗಂಟಲು ಸಮಸ್ಯೆ ಇರತಕ್ಕಂಥವ್ರು, ಬೋಧನೆ ಮಾಡತಕ್ಕಂಥವ್ರು, ಅದರ ಟೀಚಿಂಗ್ ಮಾಡತಕ್ಕಂಥವ್ರು, ಆಫೀಸಲ್ಲಿ ಏನೋ ಅವರಿಗೆ ಟ್ರೈನಿಂಗ್ ಮಾಡತಕ್ಕಂಥವ್ರಿಗೆ ಬಹಳ ಅಂದರೆ ಬಹಳ ಉತ್ತಮಕಾರಿ ಆಗುತ್ತೆ. ಆಮೇಲೆ ಪ್ರತಿನಿತ್ಯ ನಾವು ಮಾತಾಡೋ ಜೊತೆಗೆ ಬಳಸುವ ಶಬ್ದಗಳು ಸ್ಪಷ್ಟವಾಗಿ ಬರ್ತವೆ ಸ್ನೇಹಿತರೆ. ಅದರಿಂದ ನಾವು ಓಂಕಾರವನ್ನು 21 ಬಾರಿ ಮಾಡಿದ್ರೂ ತುಂಬ ಒಳ್ಳೆಯದು ಸ್ನೇಹಿತರೆ. ಸೊ ಬನ್ನಿ, ಈಗ ನಾವು ಓಂಕಾರವನ್ನು ಮಾಡಿದ್ದೀವಿ. ಈಗ ಭ್ರಾಮರಿಯನ್ನು ಮಾಡೋಣ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ಕೈ ಈ ಥರ ಹಿಡಿದುಕೊಳ್ಳಿ. ಈ ಥರ ಹಿಡ್ಕೊಂಡು 3 ಬೆರಳನ್ನು ಮಡಚಿ ಮತ್ತು ಮೇಲೆ ಇನ್ನೊಂದು ಬೆರಳನ್ನ ಈ ಥರ ಹೆಬ್ಬೆಟ್ಟನ್ನು ಮಡಚ್ಕೊಂಡು ಈ ರೀತಿಯಲ್ಲಿ ಮಾಡ್ಕೋಬೇಕು ಸ್ನೇಹಿತರೆ. ಸೊ ಇದನ್ನು ನಾವು ಈ ಥರ ಮಾಡಿಬಿಟ್ಟು ಶಂಖ ಮುದ್ರ ಅಂತ ಹೇಳ್ಬಿಟ್ಟು ಕರೀತಾರೆ ಸ್ನೇಹಿತರೆ. ನೋಡಿ ಇದನ್ನು ಈ ಥರ ಇಲ್ಲಿ ಹಿಡಿದುಕೊಳ್ಳಿ.
ಸ್ನೇಹಿತರೆ, ನೀವು ಧ್ಯಾನವನ್ನು ಮಾಡುವಾಗ ಯಾರಿಗೆ ಕಾಲು ತೊಂದರೆ ಮತ್ತು ಮೊಣಕಾಲು ತೊಂದರೆ ಇರೋರು ಆರಾಮಾಗಿ ಚೇರ್ ಮೇಲೆ ಕೂತ್ಕೊಂಡು ನೀವು ಧ್ಯಾನವನ್ನು ಮಾಡ್ಕೋಬೋದು ಸ್ನೇಹಿತರೆ. ಸೊಂಟ ನೋವಿದೆನ್ನೋರು ಆರಾಮಾಗಿ ಒಂದು ದಿಂಬಿನ ಸಹಾಯ ತಗೊಂಡು ಸೊಂಟವನ್ನು ಹಿಂದೆ ಇಟ್ಕೊಂಡು ಆರಾಮಾಗಿ ಸೊಂಟವನ್ನು ನೇರವಾಗಿ ಮಾಡಿಕೊಂಡು ನೀವು ನಿಧಾನವಾಗಿ ಧ್ಯಾನವನ್ನು ಮಾಡಬಹುದು ಸ್ನೇಹಿತರೆ. ಈಗ ನೋಡಿ, ನಾನು ಈಗ ಮುಷ್ಟಿಯನ್ನು ಹಿಡಿದಿದ್ದೇನೆ. ಈಗ ಈ ಥರ ಹಿಡಿದುಕೊಂಡು ನಾವು ಉಸಿರು ತಗೊಂಡು ಉಸಿರು ಬಿಡುವಾಗ ಇದನ್ನು ನಾವು ಸ್ವಲ್ಪ ಪ್ರೆಶ್ ಮಾಡಿ ಇಟ್ಕೋಬೇಕಾಗತ್ತೆ ಸ್ನೇಹಿತರೆ. ಆವಾಗ ನಮಗೆ ಗಮನ ಇದರ ಮೇಲೆ ಇರುತ್ತೆ ಮತ್ತು ನಾವು ಮೂಗಿನಿಂದ ಉಸಿರಾಡ್ತೀವಿ ಸ್ನೇಹಿತರೆ. ಸೊ ಬನ್ನಿ. ಆದಮೇಲೆ ಒಂದು ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ಉಸಿರು ಬಿಡಿ ಸ್ನೇಹಿತರೆ.
ಬ್ರೀತ್ ಇನ್ ಮತ್ತು ನಿಧಾನಾಗಿ ಬ್ರೀತ್ ಔಟ್ ಮಾಡಿ. ಆಮೇಲೆ ನಿಮ್ಮ ಕೈಗಳನ್ನು ರಿಲೀಸ್ ಮಾಡಿ. ರಿಲೀಸ್ ಮಾಡಿದ ನಂತರ 2 ಕೈಗಳನ್ನು ಉಜ್ಜಿಕೊಂಡು ಕಣ್ಣಿನ ರೆಪ್ಪೆಗಳನ್ನು ಒರೆಸಿ ನಿಧಾನವಾಗಿ ಕಣ್ಣನ್ನು ತೆರೆಯಬೇಕು ಸ್ನೇಹಿತರೆ. ಸೊ ಇದು ಬಂದ್ಬಿಟ್ಟು ಭ್ರಾಮರಿ ಸ್ನೇಹಿತರೆ. ನೀವು ಪ್ರತಿನಿತ್ಯ ಭ್ರಾಮರಿ ಮಾಡೋದ್ರಿಂದ ಕುತ್ತಿಗೆಯ ಮೇಲ್ಭಾಗ ಅಂದರೆ ನಮ್ಮ ಮೆದುಳು, ತಲೆ, ಕಣ್ಣು, ಮೂಗು, ಕಿವಿ, ಬಾಯಿ, ಹಲ್ಲು, ಸೊ ನಮ್ಮ ಮೆದುಳಿಗೆ ಸ್ಪರ್ಶ ಕೊಡುತ್ತೆ ಮತ್ತು ಇವೆಲ್ಲವನ್ನು ಸ್ಪರ್ಶ ಕೊಟ್ಟು ಅವನ್ನು ಚುರುಕುಗೊಳಿಸತಕ್ಕಂಥದ್ದನ್ನು ಭ್ರಾಮರಿ ಮಾಡುತ್ತೆ. ಅದರ ಜೊತೆಗೆ ನೆಗೆಟಿವ್ ಥಿಂಗ್ಸ್ಗಳನ್ನು ಇದು ನಮ್ಮ ತಲೆಯಿಂದ ಡಿಲೀಟನ್ನು ಮಾಡುತ್ತೆ ಸ್ನೇಹಿತರೆ. ಮತ್ತು ನಾವು ಈ ಧ್ಯಾನ ಮೆಡಿಟೇಷನ್ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಡಿಸಿಪ್ಲಿನ್ ಅನ್ನೋದು ಬಹಳ ಅಂದರೆ ಬಹಳ ಚೆನ್ನಾಗಿ ಕಲಿಸ್ಕೊಡುತ್ತೆ ಸ್ನೇಹಿತರೆ. ಅದರ ಜೊತೆಗೆ ಆತ್ಮಸ್ಥೈರ್ಯ, ಆತ್ಮವಿಶ್ವಾಸ, ಇವುಗಳ ಏಕಾಗ್ರತೆಗಳನ್ನು ನಮಗೆ ಕಲಿಸ್ಕೊಡುತ್ತೆ ಸ್ನೇಹಿತರೆ. ಮತ್ತು ಅವೆಲ್ಲ ಬೆಳವಣಿಗೆಯನ್ನು ಆಗುತ್ತೆ. ಮತ್ತು ನಾವು ಮಾಡೋ ಕೆಲಸಗಳು ಕೂಡ ನೀಟಾಗಿ, ಸ್ವಚ್ಛವಾಗಿ ಮತ್ತು ಸಮಯದ ಪ್ರಕಾರ ಆಗುತ್ತೆ ಸ್ನೇಹಿತರೆ. ನಮ್ಮ ಮನಸ್ಸು ಕೂಡ ಯಾವುದೇ ಕೆಲಸ ಮಾಡಬೇಕಂದ್ರೆ ಹಿಂಜರಿಗೆಲ್ಲ, ಕೋಪ ಬರೋತಕ್ಕಂಥದ್ದು ಮಾಡಲ್ಲ. ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಿಬಿಟ್ಟು ಏನು ಕೆಲಸ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ತಲೆ ಯೋಚನೆ ಮಾಡುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ಧ್ಯಾನ ಬಹಳ ಅಂದರೆ ಬಹಳ ಮುಖ್ಯ ಆಗುತ್ತೆ ಸ್ನೇಹಿತರೆ. ನಾವು ಒಂದು ದಿನಕ್ಕೆ 3 ಹೊತ್ತು ಹೇಗೆ ಊಟ ಮಾಡ್ತೀವೋ ಅದೇ ಥರ ಒಂದು ಹೊತ್ತು ನಾವು ಧ್ಯಾನವನ್ನು ಮಾಡಿದ್ರೆ ಆ ಇಡೀ ದಿನ ನಾವು ಸಂತೋಷದಿಂದ ಮತ್ತು ಆನಂದದಿಂದ ನಾವು ಇರಬಹುದು ಸ್ನೇಹಿತರೆ. ಅದರಿಂದ ಪ್ರತಿಯೊಬ್ಬರು SP ಸೂರ್ಯಂ ಲೈಫ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಬ್ಸ್ಕ್ರೈಬ್ ಮುಖಾಂತರ ತೋರಿಸ್ಕೊಡಿ ಸ್ನೇಹಿತರೆ, ನಾನು ಧ್ಯಾನ ಮಾಡ್ತಾಯಿದ್ದೀನಿ, ಮೆಡಿಟೇಷನ್ ಮಾಡ್ತಾಯಿದ್ದೀನಿ, ವ್ಯಾಯಾಮ ಮಾಡ್ತಾಯಿದ್ದೀನಿ ಅಂತ. ಯಾಕಂತಂದರೆ ಏಕ್ ಭಾರತ್ ಸ್ವಚ್ಛ ಭಾರತ್ ಹೆಲ್ದಿ ಭಾರತ್ ಅನ್ನೋದು ನನ್ನ ಕಾನ್ಸೆಪ್ಟ್ ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ಧ್ಯಾನವನ್ನು ಮಾಡೋಣ ಮತ್ತು ಆರೋಗ್ಯದಿಂದ ಇರೋಣ ಸ್ನೇಹಿತರೆ. ಅದಾಗಿ ನೀವು ಮೊದಲು ಕಲೀರಿ, ಇದನ್ನು ಅನುಭವಿಸಿ. ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ, ಅನುಭವ ಬರುತ್ತೆ, ಅದನ್ನು ನಿಮ್ಮ ಕುಟುಂಬಸ್ಥರಿಗೆ, ಚಿಕ್ಕವರಿಂದ ದೊಡ್ಡವರೆಲ್ಲರೂ, ಇದಕ್ಕೆ ಏಜ್ ಲಿಮಿಟ್ ಇಲ್ಲ. ಅಂದರೆ ಚಿಕ್ಕ ಮಕ್ಕಳು 8 ವರ್ಷದ ಮೇಲೆ ಮಾಡಿದ್ರೆ ಚೆನ್ನಾಗಿರುತ್ತೆ ಸ್ನೇಹಿತರೆ. ಯಾಕಂತಂದರೆ ನೋಡಿ, ನಾವು ಇವತ್ತಿಂದ 8 ವರ್ಷ 10 ವರ್ಷದ ಮಕ್ಕಳಿಗೆ ನಾವು ಶುರು ಮಾಡಿಸಿಲ್ಲ ಅಂದರೆ ಕೆಲವೊಂದು ಕಾರಣಗಳಿಂದ ನಮಗೆ ಬರೋ ಕಾಯಿಲೆಗಳು ಭಾಳ ಜಾಸ್ತಿ ಆಗ್ತೈತೆ ಸ್ನೇಹಿತರೆ. ಒಂದು ನಮ್ಮ ದೇಹದಲ್ಲಿ ಇರತಕ್ಕಂಥ ಕಾಯಿಲೆ ಒಂದಾದರೆ, ಎರಡನೇದು ನಾವೇ ನಮ್ಮ ಕೈಯಾರೆ ಕಾಸುಗಳನ್ನು ಖರ್ಚು ಮಾಡಿ ಕೆಮಿಕಲ್ಗಳನ್ನು ಹಾಕಿ, ಅಂದರೆ ಗುಟ್ಕ, ಚೈನಿ, ಖೈನಿ ಡ್ರಿಂಕ್ಸ್ ಬೇಡವಾದದ್ದೆಲ್ಲ ಹಾಕ್ಬಿಟ್ಟು ನಮ್ಮ ದೇಹಕ್ಕೆ ಚೆನ್ನಾಗಿರೋ ಶುದ್ಧವಾಗಿರೋ ಅಂಗಗಳಿಗೆ ನಮ್ಮ ಕೈಯಾರೆ ಮಾಡತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಅದರಿಂದ ಇವನ್ನು ನಿವಾರಣೆ ಮಾಡಬೇಕು, ಸ್ವಚ್ಛ ಮಾಡಬೇಕು, ಆರೋಗ್ಯವಾಗಿ ಇಟ್ಕೋಬೇಕಂತಂದರೆ ನೀವು ಪ್ರತಿನಿತ್ಯ ಧ್ಯಾನ, ಯೋಗವನ್ನು ಮಾಡಬೇಕು. ಕೆಟ್ಟ ಚಟಗಳನ್ನು ಬಿಡಬೇಕು ಸ್ನೇಹಿತರೆ. ಯಾಕೆಂತಂದರೆ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದೊಂದು ಜವಾಬ್ದಾರಿ ಅನ್ನೋದು ಇರುತ್ತೆ. ಆ ಜವಾಬ್ದಾರಿ ನಿಭಾಯಿಸಿದರೆ, ಅದರ ಕಡೆ ಗಮನ ಕೊಟ್ಟರೆ ನಮಗೆ ಒಳ್ಳೆಯ ದಾರಿ ತೋರಿಸ್ತಾರೆ ಮತ್ತು ನಮ್ಮ ಮನಸ್ಸು ಒಳ್ಳೆಯ ಯೋಚನೆ ಮಾಡುತ್ತೆ ಸ್ನೇಹಿತರೆ. ಅದರಿಂದ ನಾವು ಪ್ರತಿನಿತ್ಯ ಧ್ಯಾನ ಮಾಡೋದರಿಂದ ನಮಗೆ ಧ್ಯಾನ ಎಂದರೇನು? ಧ್ಯಾನ ಎಂದರೆ ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸುವುದು ಸ್ನೇಹಿತರೆ. ಯಾವತ್ತು ನಮ್ಮ ಮನಸ್ಸು ದೇಹ ಒಂದುಗೂಡಿಸುತ್ತೋ ಅದನ್ನು ನಾವು ಅಭ್ಯಾಸ, ಅದನ್ನೇ ನಾವೇನು ಎಕ್ಸಸೈಸ್ ಥರ ಮಾಡ್ತೀವೋ ಆವಾಗ ನಮ್ಮ ಮೆದುಳು ಚುರುಕುಗೊಳಿಸಿ ಒಳ್ಳೆತನದ ಒಳ್ಳೆಯ ಯೋಚನೆಗಳನ್ನು, ಒಳ್ಳೆಯ ಕೆಲಸನ ಮಾಡತಕ್ಕಂಥದ್ದನ್ನು ನಮಗೆ ತಿಳಿಸ್ಕೊಡುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನಾವು ಧ್ಯಾನವನ್ನು ಮಾಡೋಣ. ಬನ್ನಿ ಸ್ನೇಹಿತರೆ, ಈಗ ಓಂಕಾರ ಭ್ರಮರಿ ಆಯಿತು, ಈಗ ರಿಲ್ಯಾಕ್ಸೇಷನ್ ಮಾಡೋಣ ಸ್ನೇಹಿತರೆ. ನೋಡಿ, ಓಂಕಾರ ಮತ್ತು ಭ್ರಮರಿ ಎರಡು ಮಾಡಿದ ನಂತರ ನಾವು ರಿಲ್ಯಾಕ್ಸೇಷನ್ ಯಾಕೆ ಮಾಡ್ಬೇಕಂತಂದರೆ, ನೋಡಿ ನಮ್ಮ ದೇಹ ಓಂಕಾರ ಮತ್ತು ಭ್ರಮರಿನ ಮಾಡಿಬಿಟ್ಟು ನಮ್ಮ ದೇಹ ದಣಿದಿರುತ್ತೆ ಸ್ನೇಹಿತರೆ. ಆ ದಣಿವನ್ನು ನಾವು ನಿವಾರಣೆ ಮಾಡೋಗೋಸ್ಕರ ರಿಲ್ಯಾಕ್ಸೇಷನ್ ಅನ್ನೋದನ್ನು ಮಾಡ್ತೀವಿ ಸ್ನೇಹಿತರೆ. ರಿಲ್ಯಾಕ್ಸೇಷನನ್ನು ಶುರು ಮಾಡೋಣ ಬನ್ನಿ. ಸೊಂಟ ನೇರವಾಗಿ ಇರಬೇಕು ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಸೊಂಟ ಬಗ್ಗಿಸಬಾರ್ದು. ಸೊಂಟ ನೇರವಾಗಿ ಇಟ್ಕೊಳ್ಳಿ. ನಿಮಗೆ ಯಾವ ಥರ ಅನಿಸುತ್ತೋ ಆ ಥರ ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ಮತ್ತು ಹೀಗೆ ನೋಡಿ, ಇದನ್ನು ಒಂದು ನೀವು ದೊಡ್ಡ ಸಾಧನೆ ಅಂತಲೇ ತಗೋಬೇಕು ಸ್ನೇಹಿತರೆ. ನೀವು ಎಷ್ಟು ಚೆನ್ನಾಗಿ ಧ್ಯಾನವನ್ನು ಮಾಡ್ತೀರೋ ಅಷ್ಟು ನಿಮ್ಮ ಮೆದುಳು ಚುರುಕಾಗತ್ತೆ. ಸೋಂಬೇರಿತನ ಅನ್ನೋದು, ಮಬ್ಬುತನ ಅನ್ನೋದು,
ಕಾಯಿಲೆಗಳು ಬರ್ತಕ್ಕಂಥದ್ದು ಯಾವುದೂ ಇರಲ್ಲ ಸ್ನೇಹಿತರೆ. ಯಾವತ್ತು ನಮ್ಮ ಹೊಟ್ಟೆ ಮತ್ತು ನಮ್ಮ ತಲೆ ಶುದ್ಧವಾಗಿರುತ್ತೋ ಆವಾಗ ನಮಗೆ ಯಾವುದೇ ಕಾಯಿಲೆಗಳು ಬರಲ್ಲ. ಸೊ ಅದಾಗಿ ನಮ್ಮ ಹೊಟ್ಟೆನ ಶುದ್ಧಿಯಾಗಿ ಇಟ್ಕೋಬೇಕು ಸ್ನೇಹಿತರೆ. ನಮ್ಮ ಹೊಟ್ಟೆ ಶುದ್ಧಿ ಆಗಬೇಕು, ಶ್ವಾಸಕೋಶಗಳಿಗೆಲ್ಲ ಉಸಿರಾಟ ಅಭ್ಯಾಸ ಆಗಬೇಕು ಅಂತಂದರೆ ಪ್ರತಿನಿತ್ಯ ನಾವು ಧ್ಯಾನವನ್ನು ಮೆಡಿಟೇಷನ್ ಮಾಡಬೇಕು. ಸೊ ಬನ್ನಿ ಈಗ ನಾವು ರಿಲ್ಯಾಕ್ಸೇಷನ್ ಮಾಡ್ತಾ ಇದ್ದೀವಿ. ಆರಾಮಾಗಿ ಕೂತ್ಕೊಳ್ಳಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನೀವು ಈ ಥರ ಧ್ಯಾನದಲ್ಲಿ ಕುಳಿತುವಾಗ ಕಣ್ಣು ಮುಚ್ಚಿದ ತಕ್ಷಣ ನಿಮಗೆ ಸಾವಿರಾರು ಯೋಚನೆಗಳು ಬರ್ತವೆ. ಸೊ ಆ ಯೋಚನೆಗಳಿಗೆ ಉತ್ತರ ನೀಡಬಾರದು ಸ್ನೇಹಿತರೆ. ಇದು ಒಂದು ಸಾಧನೆ ಅಂತಲೇ ತಗೊಂಡು ನೀವು ಚಾಲೆಂಜ್ ಆಗಿ ಇಟ್ಕೊಂಡು ನೀವು ಧ್ಯಾನವನ್ನು ಮಾಡಬೇಕು ಸ್ನೇಹಿತರೆ. ಯಾಕಂತಂದರೆ ನೋಡಿ, ನಾವು ಕಣ್ಣನ್ನು ಮುಚ್ಚಿದ ತಕ್ಷಣ ನಮಗೆ ಸಾವಿರಾರು ಯೋಚನೆಗಳು ಬರುತ್ತೆ ಮತ್ತು ನಮ್ಮ ಮನಸ್ಸು ಎಲ್ಲೆಲ್ಲೋ ಓಡ್ತಾ ಇರುತ್ತೆ ಸ್ನೇಹಿತರೆ. ಅದನ್ನು ನೋಡೋಣ, ಇದನ್ನು ಮಾಡೋಣ, ಅದನ್ನು ತಿನ್ನೋಣ ಅಂತ ಬಿಟ್ಟು ಹೇಳ್ತಾ ಇರುತ್ತೆ. ಅದನ್ನು ನಾವು ಎಲ್ಲೇ ಕುಳಿತಿದ್ದೀವಿ ಅಂತ ಅಂದ್ಕೊಂಡು ಮನಸ್ಸನ್ನು ನಾವು ಕೂತಿರೋ ಜಾಗದಲ್ಲೇ ಇರಿಸಬೇಕು. ಆಮೇಲೆ ನಾವು ಕುಳಿತಿರೋ ಜಾಗದನ್ನು ನೆನೆಸಿಕೊಂಡು ಸ್ನೇಹಿತರೆ, ನಾವು ನಮ್ಮ ದೇಹದಲ್ಲಿ ಇರತಕ್ಕಂಥ ಅಂದರೆ ತಲೆಯಿಂದ ಕಾಲವರೆಗೂ, ಅಡಿಯಿಂದ ಮುಡಿವರೆಗೂ ಸ್ನೇಹಿತರೆ, ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ನಾವು ಒಮ್ಮೆ ಗುರುತಿಸ್ಕೊಂಡು ಬರಬೇಕು ಸ್ನೇಹಿತರೆ. ಅಂದರೆ ನೋಡಿ, ಈಗ ತಲೆ ಕೂದಲು, ಹಣೆ, ಕಣ್ಣು, ಕಣ್ಣು ರೆಪ್ಪೆ, ಮೂಗು, ಬಾಯಿ, ಕಿವಿ, ಹಲ್ಲುಗಳು, ಈ ಥರ ಎಲ್ಲ ಭಾಗಗಳನ್ನು, ಅಡಿಯಿಂದ ಮುಡಿವರೆಗೂ ಎಲ್ಲ ಭಾಗಗಳನ್ನು ಒಮ್ಮೆ ಗುರುತಿಸ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನೀವು ಕಣ್ಣು ಮುಚ್ಚಿದ ತಕ್ಷಣ ನಿಮಗೆ ಬೇರೆ ಬೇರೆ ಯೋಚನೆ ಬರ್ತವೆ, ಅದಕ್ಕೆ ಉತ್ತರವನ್ನು ನೀಡಬಾರದು. ಆರಾಮಾಗಿ ಕೂತ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಾವು ನಮ್ಮ ದೇಹದಲ್ಲಿರೋ ಎಲ್ಲ ಭಾಗಗಳನ್ನು ಗುರುತಿಸಿದ ನಂತರ ನಮ್ಮ ಸೊಂಟ ಕೆಳಗಡೆ ಇದಾಗಿರುತ್ತೆ, ಅದನ್ನು ಸೊಂಟವನ್ನು ನೇರವಾಗಿ ಮಾಡ್ಕೊಳ್ಳಿ ಮತ್ತು ಒಂದು ದೀರ್ಘಾದ ಉಸಿರು ತಗೊಂಡು ಉಸಿರು ಬಿಡಿ. ಆಮೇಲೆ ನೋಡಿ ಸ್ನೇಹಿತರೆ, ನಮ್ಮ ಮೂಗಿನ ಉಸಿರಾಟದ ಮೇಲೆ ನೀವು ಗಮನ ಹರಿಸಿ. ನಮ್ಮ ಉಸಿರು ನೋಡಿ ಹೇಗೆ ನಿಧಾನವಾಗಿ ಉಸಿರಾಡ್ತಾ ಇದೆ, ಅದರ ಮೇಲೆ ನಾವು ಗಮನವನ್ನು ಇಡಬೇಕು. ನಮ್ಮ ಮೂಗಿ ನೋಡಿ ನಿಧಾನವಾಗಿ ಉಸಿರಾಡ್ತಾ ಇದೆ ಮೂಗು. ಸೊ ಅದರ ಮೇಲೆ ಗಮನವನ್ನು ಇಡಿ. ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ ಸ್ನೇಹಿತರೆ. ರಿಲ್ಯಾಕ್ಸ್. ಯಾವುದೇ ಕಾರಣಕ್ಕೂ ನಮ್ಮ ಕಣ್ಣು ಮುಂದೆ ಬರತಕ್ಕಂಥ ಯೋಚನೆಗಳನ್ನು ಉತ್ತರ ನೀಡಬಾರದು. ಆರಾಮಾಗಿ ಕೂತುಕೊಳ್ಳಿ. ಈಗ ನಿಮ್ಮ ಸಮಯ ಆದ ನಂತರ ಕೈಯನ್ನು ರಿಲೀಸ್ ಮಾಡಿ, ಎರಡು ಕೈಯನ್ನು ಉಜ್ಜಿಕೊಂಡು ಮತ್ತೆ ಕಣ್ಣಿನ ರೆಪ್ಪೆಗಳನ್ನು ಒರೆಸಿ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಒಂದು ದೀರ್ಘ ಇದು ಸ್ನೇಹಿತರೆ ಪ್ರಾಣಾಯಾಮದ ಫೌಂಡೇಶನ್. ಇದು ನಾವು ಎಷ್ಟು ಚೆನ್ನಾಗಿ ಫೌಂಡೇಶನ್ ಗಟ್ಟಿಯಾಗಿ ಇಟ್ಕೊಳ್ತೀವೋ ಮುಂದೆ ಪ್ರಾಣಾಯಾಮ ಕೂಡ ಅಷ್ಟು ಅನುಕೂಲವಾಗುತ್ತೆ. ಅದರಿಂದ ಪ್ರತಿನಿತ್ಯ ಧ್ಯಾನ ಮಾಡಿ ಸ್ನೇಹಿತರೆ. ಹೊಸದಾಗಿ ಮಾಡೋರು ಒಂದು 3 ತಿಂಗಳನ್ನು ನೀವು ಒಂದು ದಿನ ಬಿಡದೆ ನೀವು ಮಾಡಿದಿರಂದರೆ ನಿಮಗೆ
ಭಾಳಷ್ಟು ಅಂದರೆ ಭಾಳಷ್ಟು ಫಲ ಸಿಗುತ್ತೆ ಸ್ನೇಹಿತರೆ. ನೋಡಿ, ನಾವೇನೇ ಒಂದು ಮಾಡಬೇಕಂದ್ರೆ ಅದರ ಅಭ್ಯಾಸ ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ನಾವೆಷ್ಟು ಅಭ್ಯಾಸ ಮಾಡ್ತೀವಿ ಪ್ರತಿನಿತ್ಯ, ಒಬ್ಬರು ಬಾಡಿ ಬಿಲ್ಡ್ ಮಾಡಬೇಕಂದ್ರೆ ಹೇಗೆ ಅವರು ಜಿಮ್ಮಿಗೆ ಹೋಗ್ಬಿಟ್ಟು ಅದನ್ನು ಇದು ಅಭ್ಯಾಸನ ಮಾಡಿ ಮಾಡಿ ಬಾಡಿ ಬಿಲ್ಡ್ ಮಾಡ್ತಾರೋ, ಅದೇ ಥರ ಈ ಧ್ಯಾನವನ್ನು ಕೂಡ ನಾವು ಪ್ರತಿನಿತ್ಯ ಪ್ರತಿನಿತ್ಯ ಇದನ್ನು ಮಾಡ್ತಾ 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 ನಮ್ಮ ಆರೋಗ್ಯ ಮತ್ತು ನಮ್ಮ ದೇಹದಲ್ಲಿ ಇರತಕ್ಕಂಥ ಪ್ರತಿಯೊಂದು ಅಂಗಾಂಗಗಳು ಅವಕ್ಕೂ ಎಕ್ಸಸೈಸ್ ಸಿಗ್ಬಿಟ್ಟು ಅವುಗಳ ಬೆಳವಣಿಗೆ ಮತ್ತು ಅವುಗಳ ಆರೋಗ್ಯ ಚೆನ್ನಾಗಿರುತ್ತೆ ಸ್ನೇಹಿತರೆ. ಸೊ ಇವತ್ತಿನ ಧ್ಯಾನವನ್ನು ಮಾಡಿದ್ವಿ. ಬನ್ನಿ, ಈಗ ನಾನು ನಿಮಗೆ ಇವತ್ತು ನಾನು ತಗೊಂಡಿರತಕ್ಕಂಥ ಹಾಗಲಕಾಯಿ ಮತ್ತು ಕರಿಬೇವು ಸೊಪ್ಪಿನ ಉಪಯೋಗ ತಗೊಳ್ಳತಕ್ಕಂಥ ಯಾವ ಪದ್ಧತಿಯಲ್ಲಿ ನೀವು ತಗೊಳ್ತಾ ಇದ್ರೆ ಮತ್ತೆ ಇದರ ಉಪಯೋಗ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಇದು ಹಾಗಲಕಾಯಿ ನೋಡಿದ್ರಲ್ಲ, ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ ಸ್ನೇಹಿತರೆ. ಇದು ಹಾಗಲಕಾಯಿ ಎಲ್ಲ ಊರಲ್ಲಿ ಸಿಗುತ್ತೆ. ಕೆಲವೊಬ್ಬರು ಇದನ್ನ ಬಹಳಷ್ಟು ಇಷ್ಟಪಟ್ಟು ತಿಂತಾರೆ ಮತ್ತು ಕೆಲವೊಬ್ಬರು ಇದನ್ನ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ತಿನ್ನಲ್ಲ. ಯಾಕೆಂತಂದ್ರೆ ಇದು ಪ್ರತಿಯೊಬ್ಬರಿಗೆ ಇದು ಕೂಡ ಒಂದು ಅಮೃತ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಯಾಕೆಂತಂದ್ರೆ ಇದರಲ್ಲಿರೋ ಗುಣಗಳು ನಾವು ತಿಳಿದ್ರೆ ನೀವು ಇವತ್ತಿಂದನೇ ಹಾಗಲಕಾಯಿ ತಿನ್ನೋದನ್ನ ಶುರು ಮಾಡ್ತೀರಾ ಸ್ನೇಹಿತರೆ. ಮೊದಲನೇದಾಗಿ ನಮ್ಮ ದೇಹದಲ್ಲಿ ಅಂದರೆ ನಮ್ಮ ಅಂಗಾಂಗಗಳಿಗೆ ಮಧುಮೇಹ ಕಾಯಿಲೆ ಅನ್ನೋದು ಬರ್ತಂತಂದ್ರೆ ಸ್ನೇಹಿತರೆ, ಮಧುಮೇಹ ಕಾಯಿಲೆಯನ್ನು ನಿಯಂತ್ರಣದಲ್ಲಿ ಇದು ಇಟ್ಕೊಳ್ಳುತ್ತೆ ಸ್ನೇಹಿತರೆ. ಆಮೇಲೆ ನೋಡಿ, ಸಕ್ಕರೆ ಕಾಯಿಲೆಯಿಂದ ಬಳಲತಕ್ಕಂಥವ್ರು ಇದನ್ನು ಪ್ರತಿನಿತ್ಯ ಇದನ್ನು ಅರ್ಧ ಪೀಸು, ಅಂದರೆ ನೀವು ಈ ಸೈಜ್ ನೋಡ್ಕೊಳ್ಳಿ, ಇದನ್ನು 3 ಭಾಗವನ್ನು ಆಗಿ ನೀವು ಮಾಡ್ಕೋಬೋದು. ಅಂದರೆ ಒಂದು ಸಮಯಕ್ಕೆ 100 ಗ್ರಾಮನ್ನು ತಗೋಬೋದು ಸ್ನೇಹಿತರೆ. ಹಾಗಲಕಾಯಿನ 100 ಗ್ರಾಮನ್ನು ತಗೊಂಡು 1 ಲೋಟ ನೀರು ತಗೊಂಡು ಅದರಲ್ಲಿ ಇದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿಬಿಟ್ಟು ಡೈರೆಕ್ಟಾಗಿ ಈ ಪೀಸ್ಗಳನ್ನು ಮತ್ತು 1 ಲೋಟ ನೀರನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರು ಇದನ್ನು ಪ್ರತಿನಿತ್ಯ ಸೇವನೆ ಮಾಡಿದ್ರೆ ಅವರ ಸಕ್ಕರೆ ಕಾಯಿಲೆ ನಿಯಂತ್ರಣ ಆಗತ್ತೆ ಸ್ನೇಹಿತರೆ. ಪೂರ್ತಿಯಾಗಿ ಹೋಗ್ಬಿಡುತ್ತೆ ಅನ್ನೋದಕ್ಕಿಂತ ಒಂದು ನಿಯಂತ್ರಣವಾಗಿ ಇರಿಸೋದನ್ನ ಇದು ಕೆಲಸ ಮಾಡುತ್ತೆ ಸ್ನೇಹಿತರೆ. ಸೊ ಅದರಿಂದ ನೀವು ಹಾಗಲಕಾಯಿನ ಯಾರಿಗೆ ಸಕ್ಕರೆ ಕಾಯಿಲೆ ಇಲ್ವೋ ಅವರು ಒಂದು ವಾರಕ್ಕೆ 1-2 ಸರಿ ಬಳಸೋದ್ರಿಂದ ನಮ್ಮ ಪಿತ್ತ ಏನಿರುತ್ತೆ, ಪಿತ್ತ ವಾತ ಇರ್ತಾವಲ್ಲ, ಅದು ನಿವಾರಣೆ ಆಗತ್ತೆ ಮತ್ತು ರಕ್ತ ಶುದ್ಧೀಕರಿಸುತ್ತೆ ಸ್ನೇಹಿತರೆ. ಇದು ಏನು ಏನಂತಾರೆ ಅದಕ್ಕೆ, ರೋಗ ನಿರೋಧಕ ಶಕ್ತಿ ಇದರಲ್ಲಿ ಇರುತ್ತೆ ಸ್ನೇಹಿತರೆ. ಆಮೇಲೆ ನಮ್ಮ ಚರ್ಮದ ರೋಗ, ಏನಾದರೂ ಚರ್ಮದ ರೋಗ ಇದೆ ಅಂದರೆ ಇದು ನಿವಾರಣೆ ಮಾಡುತ್ತೆ ಸ್ನೇಹಿತರೆ. ಮತ್ತು ರಕ್ತವನ್ನು ರಕ್ತ ಶುದ್ಧೀಕರಣ ಮಾಡುತ್ತೆ. ಸೊ ಈ ಥರ ಪೋಷಕಾಂಶ ಮತ್ತು ಇದರ ಬರೋತಕ್ಕಂಥ ಎಲ್ಲ ಅಂಶಗಳನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ ಸ್ನೇಹಿತರೆ. ಸೊ ದಯವಿಟ್ಟು ಇದನ್ನು ಓದ್ಕೊಳ್ಳಿ ಮತ್ತು ಇದನ್ನು ನೀವು ಸಕ್ಕರೆ ಕಾಯಿಲೆ ಇರೋರು ಇದು 100 ಗ್ರಾಮ್ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟು ಇರಲ್ಲ. ಇದು ಸ್ವಲ್ಪ ಕಹಿ ಇರುತ್ತೆ, ಆದರೂ ನಿಮಗೆ ಸಕ್ಕರೆ ಕಾಯಿಲೆ ಇರುತ್ತಲ್ಲ ಅದರಿಂದ ನೀವು ಸೇವನೆ ಮಾಡಲೇಬೇಕಾಗತ್ತೆ ಸ್ನೇಹಿತರೆ. ಇದು ನೀವು ಸಕ್ಕರೆ ಕಾಯಿಲೆ ಇರೋರು ಕೂಡ ಆಲ್ಟರ್ನೇಟ್ ಡೇ ತಗೊಂಡ್ರು ಒಳ್ಳೆಯದು, ಪ್ರತಿನಿತ್ಯ ತಗೊಂಡ್ರು ಒಳ್ಳೆಯದು, ಆದರೆ ಜಾಸ್ತಿ ತಗೋಬಾರ್ದು. 100 ಗ್ರಾಮನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ ಸ್ನೇಹಿತರೆ. ಸೊ ಅದರಿಂದ ಇದು ನಾವು ವಾರಕ್ಕೆ 1-2 ದಿನ ಜನರಲ್ ಆಗಿ ನಾವು ಇದನ್ನು ತಗೊಂಡ್ರೆ ಬಹಳ ಒಳ್ಳೆಯದು, ಜೀರ್ಣಕ್ರಿಯೆಗೂ ಕೂಡ ಬಹಳ ಅನುಕೂಲವಾಗುತ್ತೆ ಸ್ನೇಹಿತರೆ. ಸೊ ಇದರ ಬಗ್ಗೆ ಪೂರ್ತಿ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೋಡಿಕೊಂಡು ಇದನ್ನು ಅಳವಡಿಸ್ಕೊಳ್ಳಿ. ಆಮೇಲೆ ಸ್ನೇಹಿತರೆ ನಿಮಗೆ ಹೇಳ್ತೀನಿ, ಧ್ಯಾನದ ಜೊತೆ ಇವೆಲ್ಲ ಯಾಕಪ್ಪ ಮಾಡ್ಬೇಕಂತಂದ್ರೆ, ನೋಡಿ, ಧ್ಯಾನ ಮಾಡಬೇಕಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು. ಆರೋಗ್ಯ ಚೆನ್ನಾಗಿದೆ ಅಂದರೆ ನಾವು ಧ್ಯಾನ ಮಾಡೋದ್ರಿಂದ ನಮಗೆ ಪ್ರತಿನಿತ್ಯ ಸಂತೋಷ ಮತ್ತು ಖುಷಿಯನ್ನು ಸಿಗುತ್ತೆ ಸ್ನೇಹಿತರೆ. ಅದರಿಂದ ನಾನು ಈ ಕಾನ್ಸೆಪ್ಟನ್ನು ನಾನು ತಗೊಂಡಿದ್ದೀನಿ ಸ್ನೇಹಿತರೆ. ನಿಮಗೆ ಧ್ಯಾನದ ಜೊತೆ ಈ ಥರ ಪೋಷಕಾಂಶ ಇರತಕ್ಕಂಥ ತರಕಾರಿ ಬಗ್ಗೆ ನಿಮಗೆ ತಿಳಿಸ್ಕೊಟ್ರೆ ನೀವು ಈ ತರಕಾರಿಗಳನ್ನು ಸೇವನೆ ಮಾಡ್ತೀರಾ ಮತ್ತು ಪ್ರತಿನಿತ್ಯ ಧ್ಯಾನ ಮಾಡ್ತಿರಲ್ಲ, ಅದಕ್ಕೂ ಇದಕ್ಕೂ 2 ಮ್ಯಾಚ್ ಆಗಿ ನಿಮ್ಮ ಆರೋಗ್ಯ ಶುದ್ಧಿ ಆಗುತ್ತೆ ಮತ್ತು ನೀವು ಪ್ರತಿನಿತ್ಯ ಸಂತೋಷದಿಂದ ಇರಬಹುದು ಸ್ನೇಹಿತರೆ. ಇದು ಆಯಿತು ಇವತ್ತು ಹಾಗಲಕಾಯಿಯ ಅಂಶಗಳು ಏನು ಸಿಗುತ್ತೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು ಪಲ್ಯ ಥರನೂ ಮಾಡ್ಕೊಳ್ಳಿ ಮತ್ತು ಜ್ಯೂಸ್ ಥರ ಕೂಡ ಮಾಡಿಕೊಂಡು ತಗೋಬೋದು ಸ್ನೇಹಿತರೆ. ಈಗ ನೋಡಿ, ಇದು ಕರಿಬೇವು ಸೊಪ್ಪು. ಸೊ ನಾವು
ಇದು ಕೂಡ ಸ್ನೇಹಿತರೆ, ಇದು ನೋಡಿ, ಇದರಲ್ಲಿ ಎ ಬಿ ಸಿ ಮತ್ತು ವಿಟಮಿನ್ಸ್ ಇ ಇರುತ್ತೆ ಸ್ನೇಹಿತರೆ. ವಿಟಮಿನ್ಸ್ ಎ ಬಿ ಸಿ ಮತ್ತು ಇ ವಿಟಮಿನ್ಸ್ ಹೊಂದಿರತಕ್ಕಂಥದ್ದು ಇದು ಕರಿಬೇವು. ಸೊ ಈ ಕರಿಬೇವು ನಾವು ಪ್ರತಿನಿತ್ಯ ಬಳಸ್ತೀವಿ. ಇದನ್ನ ಕೆಲವರು ಇಷ್ಟಪಟ್ಟು ತಿಂತಾರೆ, ಕೆಲವರು ನಾವು ಊಟ ಮಾಡುವಾಗ ಕರಿಬೇವನ್ನ ತೆಗೆದುಬಿಟ್ಟು ಸೈಡಲ್ಲಿ ಇರತಕ್ಕಂಥದ್ದು ಮಾಡ್ತಾರೆ. ಆ ಥರ ಮಾಡಬಾರ್ದು ಸ್ನೇಹಿತರೆ. ಇದನ್ನ ನಾವು ತಗೊಳ್ಳೋದ್ರಿಂದ ನಮಗೆ ವಿಟಮಿನ್ಸ್ ಎ ಬಿ ಸಿ ಮತ್ತು ವಿಟಮಿನ್ಸ್ ಇ ಇದರಲ್ಲಿ ಸಿಗತ್ತೆ ಸ್ನೇಹಿತರೆ. ಇದು ನಮ್ಮ ಜೀರ್ಣಕ್ರಿಯೆನ ಆರೋಗ್ಯವಾಗಿ ಇಟ್ಕೊಳ್ಳುತ್ತೆ ಮತ್ತು ನಮ್ಮ ಕೂದಲಿಗೆ ನೋಡಿ ಸ್ನೇಹಿತರೆ, ಕೂದಲು ಉದುರುವಿಕೆಯನ್ನ ತಡೆಗಟ್ಟುತ್ತೆ ಮತ್ತು ಕಣ್ಣುಗಳು ವಿಟಮಿನ್ಸ್ ಎ ಇರೋದ್ರಿಂದ ಕಣ್ಣುಗಳು ಸ್ವಚ್ಛಗೊಳಿಸುತ್ತೆ ಸ್ನೇಹಿತರೆ. ಕಣ್ಣು ದೃಷ್ಟಿ ಏನಾದ್ರು ಇದೆ ಅಂತಂದ್ರೆ ಇದನ್ನ ಪ್ರತಿನಿತ್ಯ ನಾವು ಇದನ್ನು ಬಳಸ್ತೀವಿ. ಆದರೆ ತಿನ್ನೋರಿಗೆ ಒಳ್ಳೆಯದು. ಯಾರು ತೆಗೆದು ಈ ಥರ ಸೈಡಿಗೆ ಹಾಕ್ತಾರೋ ಅವರು ಇದನ್ನ ಇವತ್ತಿಂದ ತಿನ್ನೋದನ್ನು ಕಲಿಯಿರಿ. ಮತ್ತು ಇದು ಪ್ರತಿನಿತ್ಯ ನಾವು ಇದನ್ನು ಬಳಸ್ತೀವಿ. ಆದರೆ ಇದರ ಚಟ್ನಿ ಕೂಡ ನೀವು ಮಾಡಿಕೊಂಡು ತಿನ್ಬೋದು. ನಾವು ಯಾವ ಥರ ಚಟ್ನಿ ಮಾಡ್ಕೊತೀವೋ ಅದೇ ಥರ ಇದನ್ನು ಚಟ್ನಿ ಮಾಡ್ಕೊಂಡು ಕೂಡ ತಿನ್ಬೋದು ಸ್ನೇಹಿತರೆ. ಇದು ಪ್ರತಿನಿತ್ಯ ನಾವು ಬಳಸ್ತೀವಿ. ಆದರೆ ಯಾರು ಇದನ್ನು ತಿನ್ನಲ್ಲ ಇವತ್ತಿಂದ ಇದನ್ನು ಅಭ್ಯಾಸ ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ತುಂಬ ಉತ್ತಮಕರವಾದದ್ದು ನಮ್ಮ ಆರೋಗ್ಯಕ್ಕೆ. ಸೊ ಇದರ ಬಗ್ಗೆ ಕೂಡ ನಿಮಗೆ ಪೂರ್ತಿ ಮಾಹಿತಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ದಯವಿಟ್ಟು ಅದನ್ನು ಓದ್ಕೊಂಡು ಪ್ರತಿನಿತ್ಯ ಬಳಸೋದನ್ನು ಮಾಡಿ ಸ್ನೇಹಿತರೆ. ನಮ್ಮ ಆರೋಗ್ಯದ ನಾವು ಒಳ್ಳೆ ತರಕಾರಿ ಒಳ್ಳೆ ಆಹಾರವನ್ನು ತಗೊಂಡ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಜೊತೆಗೆ ವ್ಯಾಯಾಮ ಈ ಧ್ಯಾನಗಳು ಮಾಡೋದ್ರಿಂದ ನಮ್ಮ ಆರೋಗ್ಯಗಳಿಗೆ ಎಕ್ಸಸೈಸನ್ನು ಸಿಕ್ಕಿ ನಾವು ಸ್ವಚ್ಛವಾಗಿ ಮತ್ತು ಆರೋಗ್ಯವಾಗಿ ಇರಬಹುದು ಸ್ನೇಹಿತರೆ. ಸೊ ಇವತ್ತಿನ ಇದಾಗಿತ್ತು ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮತ್ತು ಸ್ನೇಹಿತರೆ, ತಮ್ಮದಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ವಿಡಿಯೋವನ್ನು ಪೂರ್ತಿ ನೋಡ್ತಾ ಇದ್ದೀರಾ, ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಿಮಗೇನು ಅನಿಸುತ್ತೆ. ಪ್ರತಿನಿತ್ಯ ನೀವು ಧ್ಯಾನ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.